ಸುದ್ದಿಸಾಕ್ಷಿ ನ್ಯೂಸ್ ಚಾನಲ್ಗೆ ಸ್ವಾಗತ. ರೈತ ಜನಸೇನಾ ವತಿಯಿಂದ ಆಂಧ್ರ ಪ್ರದೇಶದ ಉಪಮುಖ್ಯಮಂತ್ರಿ ಹಾಗೂ ನಟ ಪವರ್ ಸ್ಟಾರ್ ಪವನ್ ಕಲ್ಯಾಣ್ ಅವರ 55ನೇ ಹುಟ್ಟುಹಬ್ಬವನ್ನು ಚಿಕ್ಕಬಳ್ಳಾಪುರ ನಗರದಲ್ಲಿರುವ ಪತ್ರಕರ್ತರ ಭವನದಲ್ಲಿ ರಕ್ತದಾನ ಹಾಗೂ ಪೌರ ಕಾರ್ಮಿಕರ ಮಹಿಳೆಯರಿಗೆ ಗೌರಿ ಹಬ್ಬದ ಪ್ರಯುಕ್ತ ಅರಿಶಿಣ ಕುಂಕುಮ ಸೀರೆಯನ್ನು ನೀಡಲಾಯಿತು. ರೆಡ್ ಕ್ರಾಸ್ ಸಂಸ್ಥೆಯ ಸಹಯೋಗದೊಂದಿಗೆ ನಡೆದ ರಕ್ತದಾನ ಶಿಬಿರದಲ್ಲಿ ಒಟ್ಟು 68 ಯೂನಿಟ್ ರಕ್ತವನ್ನು ದಾನಿಗಳಿಂದ ಸಂಗ್ರಹಿಸಲಾಯಿತು. ಕಾರ್ಯಕ್ರಮದಲ್ಲಿ ಜನಸೇನಾ ಸದಸ್ಯರಿಗೆ ವಿಮೆ ಬಾಂಡ್ಗಳನ್ನು ವಿತರಿಸಲಾಯಿತು. ಇದೇ ಸಂದರ್ಭದಲ್ಲಿ ರೈತ ಜನಸೇನಾ ವತಿಯಿಂದ ನಗರಸಭೆ ಆಯುಕ್ತ ಉಮಾಶಂಕರ್, ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಎಂ ಜಯರಾಮ್, ಆಟೋ ಚಾಲಕರ ಸಂಘದ ಅಧ್ಯಕ್ಷ ಮೊಬೈಲ್ ಬಾಬು, ಶಶಿಧರ್, ಜಗದೀಶ್, ರಾಮಾಂಜನೇಯ ನಾಯ್ಡು ಅವರುಗಳನ್ನು ರೈತ ಜನಸೇವಾ ರಾಜ್ಯ ಅಧ್ಯಕ್ಷೆ ಸುಷ್ಮಾ ಸ್ವರಾಜ್ ಗೌರವಿಸಿ ಸನ್ಮಾನಿಸಿದರು. ಕಾರ್ಯಕ್ರಮದಲ್ಲಿ ಸುಧಾಕರ್, ಅನಿತಾ ಕುಮಾರ್, ಸುನೀತಾ, ವಿಜಯ್, ಚಂದ್ರಶೇಖರ್, ಮಹೇಶ್, ನಾಗೇಶ್, ವಿನೋದ್, ಚೇತನ್, ಮಂಜುನಾಥ್, ಸುರೇಶ್, ಅಭಿಷೇಕ್, ನರೇಶ್ ಹಾಗೂ ಇನ್ನಿತರರು ಭಾಗವಹಿಸಿದ್ದರು. ವರದಿ ಜಯರಾಮ್, ಕ್ಯಾಮರಾಮನ್ ವೀರ್ನಾಗ್ ಜೊತೆಯಲ್ಲಿ ಸುದ್ದಿಸಾಕ್ಷಿ ನ್ಯೂಸ್ ಚಿಕ್ಕಬಳ್ಳಾಪುರ. ಸುಷ್ಮಾ ಶ್ರೀನಿವಾಸ್ ಅಂತ ಕರ್ನಾಟಕ ರೈತ ಜನಸೇನಾ ಅಧ್ಯಕ್ಷರು ಮಾತಾಡ್ತಾ ಇರೋದು. ಇವತ್ತು ನಾವು ಪವನ್ ಕಲ್ಯಾಣ್ ಅವರ ಹುಟ್ಟಿದಬ್ಬವನ್ನು ಆಚರಿಸ್ತಾ ಇದ್ದೀವಿ. ಆಂಧ್ರ ಉಪಮುಖ್ಯಮಂತ್ರಿಗಳಾದಂತಹ ಜನಸೇನಾ ಸಂಸ್ಥಾಪಕರಾದಂತಹ ಪವನ್ ಕಲ್ಯಾಣ್ ಅವರು ಹುಟ್ಟಿದಬ್ಬ ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ. ಇವಾಗಲೇ ರಕ್ತದಾನ ನಡೀತಾ ಇದೆ. 12 ಗಂಟೆಗೆ ಅನ್ನದಾನ ಕಾರ್ಯಕ್ರಮ ಇದೆ. ಅದಕ್ಕಿಂತ ಮಹತ್ವವಾದ ಕಾರ್ಯಕ್ರಮ ಪೌರ ಕಾರ್ಮಿಕ ಹೆಣ್ಣು ಮಕ್ಕಳಿಗೆ ಅರಿಶಿಣ ಕುಂಕುಮ ಕೊಡೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಇನ್ಶೂರೆನ್ಸ್ ಅನ್ನು ಮಾಡಿಸಿದ್ದೀವಿ. ಯಾರಿಗೆ ಅವಶ್ಯಕತೆ ಇದೆ ಅವರು ಮಾಡಿಸ್ಕೊಂಡಿದ್ದಾರೆ. ಆ ಇನ್ಶೂರೆನ್ಸ್ ಬಾಂಡ್ ವಿತರಣೆಯನ್ನು ಸಹ ಇವತ್ತು ಮಾಡ್ತಾ ಇದ್ದೀವಿ. ಇಂಥ ಒಬ್ಬ ಅಪರೂಪದ ವ್ಯಕ್ತಿ ಅಂತಾನೆ ಹೇಳಬೇಕು ಪವನ್ ಕಲ್ಯಾಣ್ ಅವರು. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನ ನಾವು ನಟರನ್ನ ನೋಡಿದ್ದೀವಿ, ಬಹಳಷ್ಟು ರಾಜಕೀಯ ವ್ಯಕ್ತಿಗಳನ್ನ ನೋಡಿದ್ದೀವಿ, ಬಹಳಷ್ಟು ಜನಗಳನ್ನ ನೋಡ್ತಾನೆ ಬರ್ತಾ ಇದ್ದೀವಿ. ಆದ್ರೆ ಎಲ್ಲರಿಗಿಂತ ಅಭೂತಪೂರ್ವವಾದಂಥ ವ್ಯಕ್ತಿ, ಸಮಾಜಕ್ಕೆ ಉತ್ತಮ ಕೊಡುಗೆ ಅವರು ಅಂತಾನೆ ಹೇಳಬೇಕು. ಅವರ ದಾರಿಯಲ್ಲಿ ಎಲ್ಲ ನಮ್ಮ ಮಕ್ಕಳು ನಡಿಲಿ ಅನ್ನೋದು ನಮ್ಮ ಆಸೆ. ಬರೀ ಏನೋ ಒಂದು ಅಭಿಮಾನಿ ಅನ್ನೋದಕ್ಕಿಂತ ಅವರ ವ್ಯಕ್ತಿತ್ವವನ್ನ ನಾವೆಲ್ಲರೂ ಅಭಿಮಾನಿಸ್ತೀವಿ. ಅವರು ನಟರು ಅಂತ ಆಗ್ಬೋದು, ಅಥವಾ ನೋಡ್ಲಿಕ್ಕೆ ಸ್ಮಾರ್ಟ್ ಆಗಿದ್ದಾರೆ ಅಂತ ಖಂಡಿತ ಅಲ್ವೇ ಅಲ್ಲ. ಅವರ ವ್ಯಕ್ತಿತ್ವ, ಅವರು ಮಾಡುತ್ತಿರುವಂತ ಕೆಲಸ. ಯಾಕೆಂದ್ರೆ ನಾನು ಈ ಮಾತನ್ನ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅವರು ನಟನೆ ಮಾಡುವಾಗ್ಲೂ ನೋಡಿದೀವಿ ನಾವು, ಅವರು ಸೋತಾಗೂ ನೋಡಿದೀವಿ, ಇವಾಗ ಗೆದ್ದ ಮೇಲೂ ನೋಡ್ತಾ ಇದ್ದೀವಿ. ಪವನ್ ಕಲ್ಯಾಣ್ ಅವ್ರಿಗೆ ಎದುರು ಯಾರೂ ಇಲ್ಲ. ಕಾರಣ ಇವಾಗ ನೋಡಿ, ಅವರು ಎಲೆಕ್ಷನ್ ನಿಲ್ಲಕ್ ಮುಂಚೆ ಏನು ಮಾತು ಕೊಟ್ಟಿದ್ರು ಅದನ್ನೆಲ್ಲ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅವರು ಕೆಳಮಟ್ಟದಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಂಚಾಯತಿ ವೈಸಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಫ್ರೀಡಮ್ ಕೊಟ್ಟಿದ್ದಾರೆ. ಇವತ್ತು ಹಿಂದೂ ಮತ್ತೆ ಒಂದು ಧಾರ್ಮಿಕ ಏನಿದೆ ದೇವಸ್ಥಾನಗಳಿಗೆ ಅಲ್ಲಿ ಬರುವಂತ ಫಂಡ್ ಅನ್ನ ಅದಕ್ಕೆ ಉಪಯೋಗಿಸಿ ಅಂತ ಹೇಳಿದ್ದಾರೆ. ಎಲ್ಲೂ ಅವರು ಧರ್ಮವನ್ನ ಒಡೆಯೋ ಕೆಲಸ ಮಾಡಿಲ್ಲ, ಮತ್ತೆ ಜಾತಿ ಭೇದವನ್ನ ತೋರಿಸುವಂತ ಮಾತುಗಳು ಹೇಳಿಲ್ಲ. ಅವರು ಅಭೂತಪೂರ್ವವಾದ ವ್ಯಕ್ತಿ. ಅವರಿಗೆ ಅವರ ಒಂದು ವ್ಯಕ್ತಿತ್ವಕ್ಕೆ ನಾವೆಲ್ಲ ಚಿರಋಣಿಗಳಾಗಿದ್ದೀವಿ. ನಾವು ಅವರದ ಒಂದು ದಾರಿಯಲ್ಲಿ ನಡಿಬೇಕು ಅಂತ ಎಲ್ಲ ತೀರ್ಮಾನವನ್ನ ಮಾಡಿದ್ದೀವಿ. ನಾವು ನಡಿತೀವಿ ಸಹ. ನಾವು ಏನು ಒಬ್ಬ ವ್ಯಕ್ತಿಯನ್ನ ಅಭಿಮಾನಿಸ್ತಾರೆ ಅಂದ್ರೆ ಬರೀ ಕಟೌಟ್ ಹಾಕ್ತಾರೆ, ಹಾಲಾಭಿಷೇಕ ಮಾಡ್ತಾರೆ ಅನ್ನೋದಲ್ಲದೆ, ಇವತ್ತಿನ ದಿನ ಇಷ್ಟು ಮಕ್ಕಳು ಇನ್ನೂ ಬರ್ತಾರೆ, ಬಹಳ ಜನ ಬರೋರಿದ್ದಾರೆ, ಸಾವಿರಾರು ಜನ ಮಕ್ಕಳು ಬರ್ತಾ ಇದ್ದಾರೆ. ಎಲ್ಲರೂ ಸಹಿತ ಅವರ ದಾರಿಯಲ್ಲಿ ಸನ್ಮಾರ್ಗದಲ್ಲಿ ನಡೀತಾರೆ. ಎಲ್ಲ ಒಂದು ಸಮಾಜದಲ್ಲಿ ಒಂದು ಚೇಂಜ್ ಅನ್ನ ತರಬೇಕು ಅಂತ ಹೇಳಿ ನಾವೆಲ್ಲ ಹೊರಟಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಮತ್ತೆ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತೀನಿ. ಜೈ ಜನಸೇನಾ. ಜನಸೇನಾ ಅಧಿನೇತ ಪವನ್ ಕಲ್ಯಾಣ್ ಅವರು ಕರ್ನಾಟಕದಲ್ಲಿ ತಮ್ಮ ಪಕ್ಷವನ್ನು ವೃದ್ಧಿ ಮಾಡೋದಕ್ಕೆ ಆ ಪಕ್ಷದಿಂದ ನಿಮ್ಗೆ ಏನಾದ್ರು ಅಧಿಕೃತವಾಗಿ ನೇಮಕಾತಿ ಏನಾದ್ರು ಮಾಡಿದ್ರು? ಖಂಡಿತ ಇಲ್ಲ. ನಾವು ಯಾವುದೇ ಒಂದು ಪಕ್ಷದ ಆಸೆಗಾಗ್ಬೋದು, ಅಥವಾ ಏನೋ ನಾಳೆ ಒಂದು MLA ಆಗ್ಬೇಕು ಅಂತ ಆಗ್ಲಿ, ಅಥವಾ ಇನ್ನೇನೋ ಆಗ್ಬೇಕು ಅಂತ ಆಗ್ಲಿ ಖಂಡಿತ ಮಾಡಿದ್ದಲ್ಲ. ನಾನು ಎಲ್ಲರಿಗೂ ಗೊತ್ತಿದ್ದಂತೆ 20 ವರ್ಷದಿಂದ ಒಂದು ಸೋಷಿಯಲ್ ಸರ್ವಿಸ್ ಅಂದ್ರೆ ಹೋರಾಟವನ್ನ ಮಾಡ್ಕೊಂಡು ಬಂದಿರುವಂತ ಒಬ್ಬ ಹೋರಾಟಗಾರ್ತಿ ನಾನು ಇವತ್ತು ಸಹಿತ ನಾನೇ ಅಲ್ಲ, ಹುಡುಗರು ಅಷ್ಟೇ. ನಾವು ಅವ್ರ ಪರ್ಮಿಷನ್ ತಗೊಂಡು ಮಾಡ್ಬೇಕಾಗಿಲ್ಲ. ಒಳ್ಳೆ ಕೆಲಸ, ನಮಗೆ ಅವ್ರು ಒಳ್ಳೆಯವರು ಅನ್ಸಿದ್ದಾರೆ, ನಾವು ಒಳ್ಳೆ ಕೆಲಸ ಮಾಡ್ತಾ ಬಂದಿದ್ದೀವಿ. ಮುಂದಿನ ದಿನಗಳಲ್ಲಿ ನಮ್ಗೆ ಯಾವುದೇ ರೀತಿ ಅಪೇಕ್ಷೆ ಇಲ್ಲ. ಅಕಸ್ಮಾತ್ ಜನಸೇನಾ ಪಕ್ಷ ಕರ್ನಾಟಕಕ್ಕೆ ಬಂದ್ರೆ ಅಭೂತಪೂರ್ವವಾಗಿ ಸ್ವೀಕಾರ ಮಾಡ್ತೀವಿ. ಯಾರೇ ಕ್ಯಾಂಡಿಡೇಟ್ ಆಗ್ಲಿ ಖಂಡಿತ ಕ್ಯಾನ್ವಾಸ್ ಮಾಡ್ತೀನಿ. ಅವತ್ತು ರಾಜಕೀಯಕ್ಕೆ ಖಂಡಿತ ಬರುವಂತ ವ್ಯವಸ್ಥೆ ಆಗತ್ತೆ. ಯಾಕೆಂದ್ರೆ ಜನಸೇನಾ ಪಾರ್ಟಿಯ ಒಂದು ಗುರುತನ್ನ ತಾವು ಪ್ರಚಾರ ಮಾಡ್ತಾ ಇದ್ದಾರಲ್ವಾ, ಅದರಿಂದ ಯಾವುದೇ ರೀತಿ ಪವನ್ ಕಲ್ಯಾಣ್ ಅವರು ನಿಮ್ಮ ಬಗ್ಗೆ ಬೇರೆ ಬೇರೆ ರೀತಿ ಅನ್ಕೋಬಾರ್ದಲ್ವಾ? ಇಲ್ಲ, ಸಾಧ್ಯನೇ ಇಲ್ಲ. ನಾವು ಹೋದ ವರ್ಷನೇ ಪಾರ್ಟಿ ಆಫೀಸ್ಗೂ ಹೋಗಿದ್ದೀವಿ. ನಮಗೆ ಕರೆದಿದ್ರು, ಅಲ್ಲಿ ಹೋಗಿ ಮಾತಾಡಿದ್ದೀವಿ. ನರೇಂದ್ರ ಮನೋಹರ್ ಸರ್ ಹತ್ರ ಕುತ್ಕೊಂಡು ಡಿಸ್ಕಸ್ ಮಾಡಿದ್ದೀವಿ. ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ, ಮಾಡ್ತಾ ಇರಿ ಅಂತ ಹೇಳಿದ್ದಾರೆ. ಖಂಡಿತ ನಾವು ಮಾಡ್ತಾ ಇರ್ತೀವಿ, ಇದನ್ನ ಮುಂದುವರಿಸ್ತೀವಿ ನಾವು. ಆದರೆ ನಮ್ಗೆ ಯಾವುದು ವೈಯಕ್ತಿಕವಾಗಿ ಯಾರಿಗೂ ಬೇರೆ ಏನು ಇಚ್ಛೆ ಇಲ್ಲ. ನಾವು ಯಾರನ್ನೂ ಇಲ್ಲಿ ಮೆರೆಸೋ ಅಂತ ಅವಶ್ಯಕತೆ ನಮಗಿಲ್ಲ.